ಶ್ರೀಕೃಷ್ಣ ಹೇಳ್ತಾನ, ನೀನು ಸೋಲೋದ್ರಿಂದ ಒಂದು ಸಂಬಂಧ ಉಳಿಯುತ್ತಾ ಅಂದ್ರೆ ನೀನು ಸೋಲು. ಬಸ್ ನಂಬರ್ ಗೊತ್ತಿದ್ರು ಕಂಡಕ್ಟರ್ ಹತ್ರ ಹೋಗಿ ಕೇಳೋದೇ ರಿಯಾಲಿಟಿ. ಅಲ್ಲಿ ಜಾರಾದ್ರೆ ತಡ್ಕೊಂಬಿಡ್ಬೋದು, ಬ್ರೇಕಪ್ ಆದರೆ ನಿಜವಾದ ತಡ್ಕೊಳಕ್ಕಾಗಲ್ಲ ಗುರು. ಅದು ಏನಂತಾರಲ್ಲ, ಏನಂತಾರ ತಡಿಯೋದು, ಹೆವಿ ನೋಡ್ತವ್ರೆ ಜನ ಮಾತ್ರ ಇಲ್ಲಿ. ಹಲೋ ಫ್ರಮ್ ವೆಲ್ಕಮ್ ಅವರ್ ನ್ಯೂ ವಿಡಿಯೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ತುಂಬ ದಿನ ಆದಮೇಲೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನೀವು ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ, ನಾನು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಎಲ್ಲಿದ್ದೀನಿ ಅಂದರೆ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರು ಹತ್ರ ಒಂದು ಹಳ್ಳಿಯಲ್ಲಿದ್ದೀನಿ. ಸೊ ಇವತ್ತು ನಮ್ಮ ಭರಮರಾಜ್ ಗೊತ್ತಲ್ಲ ನಿಮಗೆ, ನನ್ನ ಜೊತೆ ವೀಡಿಯೋ ಮಾಡ್ತಾನೆ. ಸೊ ಅವನು ಬೆಂಗಳೂರಿಗೆ ಬಂದಿದ್ದಾನೆ. ಅವನ ಜೊತೆಗೆ ಹೋಗಿ ಒಂದೆರಡು ಪ್ರಮೋಷನ್ ವೀಡಿಯೋ ಇದೆ. ಆ ಪ್ರಮೋಷನ್ ವೀಡಿಯೋನ ಮುಗಿಸ್ಕೊಂಡು ಹೋಗೋಣ ಬನ್ನಿ. ಹೋಗ್ತಾ ಏನೇನು ಮಾಡ್ತೀವಿ ಅಂತ ನೀವೇ ನೋಡಿ. ಆಟೋದಲ್ಲಿ ಬಂದಿದ್ದಾಯಿತು, ಅವರಿಗೆ ಅಮೌಂಟ್ ಕೊಟ್ಟಿದ್ದಾಯಿತು. ಆಗ ಮೆಜೆಸ್ಟಿಕ್ ಬಸ್ ಬರುತ್ತೆ, ಇಲ್ಲಿ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಹೋಗೋಣ. ಮೆಜೆಸ್ಟಿಕ್ ಹೋಗಬೇಕು. ಮೆಜೆಸ್ಟಿಕ್ ಹೋಗಿ ನಮ್ಮ ಫ್ರೆಂಡು KSRTC ಬಸ್ ಸ್ಟ್ಯಾಂಡಲ್ಲಿದ್ದಾನಂತೆ. ಸೊ ಅವನ್ನ ಮೀಟ್ ಮಾಡಿ ನೆಕ್ಸ್ಟು ಪ್ರಮೋಷನ್ ಫಸ್ಟ್ ವೀಡಿಯೋ ಮಾಡೋಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ನಮ್ಮ ಭರಮರಾಜು ಇಲ್ಲೆಲ್ಲೋ KSRTC ಬಸ್ ಸ್ಟ್ಯಾಂಡಲ್ಲಿದ್ದಾನಂತೆ. ಎಲ್ಲಿದ್ದಾನೋ ಗೊತ್ತಿಲ್ಲ. ಸೊ KSRTC ಬಸ್ ಸ್ಟ್ಯಾಂಡ್ ಹತ್ರ ಬಾ ಅಂದ. ಸೊ ಅವನು ಹೋಗಿ ಮೀಟ್ ಮಾಡಿ ಅವನ ಜೊತೆಗೆ ಇಲ್ಲೆಲ್ಲ 7 ಕಿಲೋಮೀಟ್ರಲ್ಲಿ ಯಾವುದೋ ಒಂದು ಶಾಪ್ ಇದೆ ಅಂತೆ. ಸೊ ಅಲ್ಲೋಗಿ ಒಂದು ಪ್ರಮೋಷನ್ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪ್ರಮೋಷನ್ ವೀಡಿಯೋ ಇದೆ. ಸೊ ಅದನ್ನು ಮಾಡೋಣ. ಸೊ ಮೊದಲು ಇವಾಗ ಹೋಗ್ಬೇಕಾಗಿರೋದು ಭರಮರಾಜನ ಹತ್ರ. ಸೊ ಭರಮರಾಜ್ ಎಲ್ಲಿದ್ದಾನೆ ಹುಡ್ಕೊಂಡು ಭರಮರಾಜನ ಹತ್ರ ಹೋಗೋಣ ಬನ್ನಿ. ನಾನೇನು ಅಂದ್ಕೊಂಡಿದ್ದೆ BMTC ಅಂತೀನಿ, KSRTC ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಂದ. ಒಳಗಡೆ ಹೋಗಿ 4 ರೌಂಡ್ ಸುತ್ತಾಕಿದ್ದೀನಿ, ಸಿಗಲಿಲ್ಲ. ಅಣ್ಣ ಇಲ್ಲಿ ಹೊರಗಡೆ ಬಂದು ನಿಂತ್ಕೊಂಡು ಅವನು ಹೆಂಗೆ ಸಿಗ್ತಾನೆ ಗುರು. ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ. ಅದು ಏನು ಚೇಂಜ್ ಆಗಿಲ್ಲ. ಬಂದಿರೋದೇ 1 ತಿಂಗಳು ನಾನು ಬೆಂಗಳೂರಿಗೆ 1 ತಿಂಗಳಲ್ಲಿ ಏನಾದರೂ ಚೇಂಜ್ ಆಗೋಕ್ಕಾಗತ್ತಾ? ಬೆಂಗಳೂರಲ್ಲಿ ಚೇಂಜ್ ಆಗಬೇಕು ಅಂದರೆ ಮಿನಿಮಮ್ 2-3 ವರ್ಷ ಇರಬೇಕು ಅಣ್ಣ. 1 ವರ್ಷ ಆದರೆ ಚೇಂಜ್ ಆಗ್ಬೋದು, ಇಲ್ಲ 2 ವರ್ಷ ಆದರೆ ಚೇಂಜ್ ಆಗ್ಬೋದು. 1 ತಿಂಗಳಲ್ಲಿ ಯಾರು ಚೇಂಜ್ ಆಗೋಕ್ಕಾಗುತ್ತೆ ಅಣ್ಣ? ಹೆವಿ ನೋಡ್ತವ್ರೆ ಜನ ಮಾತ್ರ ಇಲ್ಲಿ. ನೋಡಿ ಪರವಾಗಿಲ್ಲ. ಈಗ ಎಲ್ಲಿಗೆ ಹೋಗೋಣ? ನಾಷ್ಟ ಮಾಡೋಣ, ನೋ ಸೌಕರ ಒಟ್ಟಿಗೆ ಏನಾರು ಹಾಕೋಣ, ಏನಾರ ತಿನ್ಸು. ಆಯ್ತು ಬಾ, ಇಲ್ಲಿ ಎಲ್ಲರೂ ನಾಷ್ಟ ಮಾಡೋಣ. ಇಲ್ಲೇ ನಾಷ್ಟ ಮಾಡೋಣ ಬಾ. ಎಲ್ಲಿ ಹುಡುಗಿ ನೋಡೋದ ಒಂದು ದೊಡ್ಡ ಕಷ್ಟ ಆಗ್ತೈತೆ ನನಗೆ. ಅದೆಲ್ಲ ಕಮಿಟ್ಮೆಂಟ್. ಅದು ಏನಂತಾರಲ್ಲ, ಅದು ಏನಂತಾರ ತಡಿಯೋದು. ಕಮಿಟೆಡ್ ಅವ್ರು ಸಿಂಗಲ್ ಕಮಿಟೆಡ್ ಇದ್ದವ್ರನ್ನ ಸಿಂಗಲ್ಸ್ ನೋಡ್ಬಾರ್ದು. ನೋಡಿದ್ರೆ ದೃಷ್ಟಿಯಾಗಿ ಪಾಪ ಅವ್ರು ಬ್ರೇಕಪ್ ಆಗೋಗುತ್ತಾ? ಅಣ್ಣ ಹಂಗೆ ಅನ್ಬೇಡ. ಅದು ಏನೋ ಒಂದು ಬ್ರೇಕಪ್ ಆದರೆ ಅಟ್ಲೀಸ್ಟ್ ಏನೋ ಬೇಜಾರಾದರೆ ತಡ್ಕೊಂಬಿಡ್ಬೋದು. ಬ್ರೇಕಪ್ ಆದರೆ ನಿಜವಾದ ತಡ್ಕೊಳಕ್ಕಾಗಲ್ಲ ಗುರು. ಯಪ್ಪ ಅಷ್ಟಿಷ್ಟು ನೋವಾಗಲ್ಲ ಅದು. ಓಕೆ, ಟಿಫಿನ್ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆಗೆ ವೀಡಿಯೋ ಮಾಡೋಣ ಬನ್ನಿ. ಸೌಕರ ಬರ್ತಾ ಒಂದು ರೀಲ್ಸ್ ಒಳಗೆ ಒಂದು ಲೈನ್ಸ್ ನೋಡಿದೆ. ಶ್ರೀಕೃಷ್ಣ ಹೇಳ್ತಾನ, ನೀನು ಸೋಲೋದ್ರಿಂದ ಒಂದು ಸಂಬಂಧ ಉಳಿಯುತ್ತಾ ಅಂದ್ರೆ ನೀನು ಸೋಲು. ಪ್ರತಿ ಬಾರಿ ನೀನೇ ಸೋಲೋದಾದ್ರೆ ಆ ಸೋಲೋದನ್ನ ಬಿಟ್ಬಿಡು ಅಂತಂದು ಹೇಳ್ತಾನೆ. ನೆಕ್ಸ್ಟ್ ಲೆವೆಲ್ ಲೈನ್ ಅದಂತೂ ನನಗೆ ಸಿಕ್ಕಾಪಟ್ಟೆ ಟಚ್ ಆಗೋಯ್ತು ಮಾತ್ರ. ಇನ್ನೊಂದು ಲೈನ್ ಹೇಳ್ಯಾನ, ಅದನ್ನ ಇವತ್ತು ಹೇಳಲ್ಲ, ಒಂದಿನ ಹೇಳ್ತೀನಿ. ಅದು ಇನ್ನೂ ಮಸ್ತಾಗೈತಿ. ಇಡ್ಲಿ ತಗೊಂಡ್ಬಿಡೋಣ. ಇಡ್ಲಿ ಇದೆ, ಪೂರಿ ಇದೆ, ಲೆಮನ್ ರೈಸ್ ಇದೆ, ಮಸಾಲೆ ದೋಸೆ ಕೊಟ್ಬಿಡೋಣ. ಮಸಾಲೆ ದೋಸೆ ತೊಗೊತಾ ಇದ್ದೀವಿ. ಮಸಾಲೆ ದೋಸೆ ತಿನ್ಕೊಂಡು ನೆಕ್ಸ್ಟು ಪ್ರಮೋಷನ್ ವೀಡಿಯೋ ಮಾಡೋಕೆ ಹೋಗ್ತೀವಿ. ಅಣ್ಣ ಪೀಸ್ ರೆಡಿ ಆಗ್ತಾ ಇದೆ. ಇವಾಗ ಶಿಸ್ತಾಗಿ ಮಸ್ತಾಗಿ ದೋಸೆ ತಿನ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗೋಣ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಟ್ ನಾನು ಅನ್ಕೊತಾ ಇರೋ ಲೈಫು ಲಕ್ಸುರಿ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬಟ್ ನನಗೆ ಸಿಕ್ಕಿರೋ ಲೈಫು ಮಿಡ್ಲ್ ಕ್ಲಾಸಲ್ಲಿದ್ದೀನಿ.
ಸೊ ಮಿಡ್ಲ್ ಕ್ಲಾಸ್ ಯಾವ ಲೈಫ್ನಲ್ಲಿ ಮಿಡಲ್ ಕ್ಲಾಸ್ ಅಂತಂದು ನಾನೇ ಗುರು ಮಿಡಲ್ ಕ್ಲಾಸ್ ಲೈಫು ಲೀಡ್ ಮಾಡ್ತಾ ಇದ್ದೀನಿ. ಒನ್ ಡೇ ಬಿಕಮ್ ಐ ವಿಲ್ ರಿಚ್. ಒನ್ ಡೇ ಮಾಡ್ತೀನಿ, ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಸೊ ರೀಸೆಂಟಾಗಿ ನಾನೊಂದು ಸ್ಟಾರ್ಟಪ್ ಮಾಡ್ತಾಯಿದ್ದೀನಿ, ಇ ಕಾಮರ್ಸ್ ಬಿಸ್ನೆಸ್ ಕೂಡ ಮಾಡ್ತಾಯಿದ್ದೀನಿ ಸೈಡಲ್ಲಿ. ನನ್ನ ಹತ್ರ ಇರೋದು 2 ಕೈ. ತುಂಬ ಜನ ಅನ್ಕೊತಾರೆ, ಹೌದಿಲ್ಲ ಪರಮರಾಜ? ತುಂಬ ಜನ ಹೇಳ್ತಾರೆ ಏನಂತ 2 ದೋಣಿ ಮೇಲೆ ಕಾಲಿಟ್ಕೊಂಡು ಹೋದರೆ ಒಂದನ್ನು ಸಕ್ಸಸ್ ಮಾಡೋಕ್ಕಾಗಲ್ಲ, ಎಲ್ಲ ಅರ್ಧ ಮಾಡ್ತೀರಾ ಅಂತ. ಬಟ್ ನನ್ನ ಹತ್ರ ಇರೋದು 2 ಕೈ. ನಾನು ಮಾಡಬೇಕಾಗಿರೋದು ಒಂದೇ ಅಲ್ಲ, 2. ಹಾಂ, 2. ಸೊ ಇವಾಗ ನಾನು ಮಾಡ್ತಾ ಇರೋದು ಒಂದು ಕಂಟೆಂಟ್ ಕ್ರಿಯೇಟರ್ ಮತ್ತು ಇ ಕಾಮರ್ಸ್ ಬಿಸ್ನೆಸ್ ಕೂಡ ಮಾಡ್ತಾಯಿದ್ದೀನಿ ಸೈಡಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಮಾಡ್ತಾಯಿದ್ದೀನಿ, ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಸಿಕ್ಕಾಪಟ್ಟೆ ಬೇಕು. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರಾ, ಮಾಡಿ. ಥ್ಯಾಂಕ್ ಯು. ಲೊಕೇಶನ್ ಇದು ಕಳಿಸಿರೋದು ಕ್ಲೈಂಟ್, ನಾವು ಪ್ರಮೋಷನ್ ಮಾಡಬೇಕಾಗಿರೋದು ಇವ್ರದ್ದೇ. ಸ್ವಲ್ಪ ಇದ್ರದ್ದು ಮಗ ನೋಡ್ಕೊಂಡು ನಿಂತಿದ್ರೆ ಅಂದ್ರೆ ಅಕ್ಕಿದ್ದಿಲ್ಲ. ಇದನ್ನ ಬೇಸ್ ಇಟ್ಕೊಂಡು ಇನ್ನೊಂದು ಏನಾದರೂ ಮಾಡ್ಬೋದು. ಸೊ ಇವು ನಮ್ಮ ಭರಮರಾಜ್ ಹೇಳ್ತಿರೋ ವೇ ಹೆಂಗಿದೆ ಅಂದರೆ, ಒಂದು ಸ್ಟೆಪ್ ಇಟ್ಟಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಅದು ದೊಡ್ಡದು ಆಗೋದೇ ಅಲ್ಲ. ಅದು ಕಷ್ಟನೂ ಅನ್ಸಲ್ಲ. ಫಸ್ಟ್ ಸ್ಟೆಪ್ ಈಸ್ ಡಿಫಿಕಲ್ಟ್ ಬಟ್ ನೆಕ್ಸ್ಟ್ ಸ್ಟೆಪ್ ಈಸ್ ಈಸಿಯರ್. ಅಂದರೆ ಫಸ್ಟ್ ಸ್ಟೆಪ್ ಡಿಫಿಕಲ್ಟಾಗೇ ಇರುತ್ತೆ, ಬಟ್ ನಾವು ಮಾಡಿದ್ದೀವಿ ಅನ್ನೋದೊಂದು ಇರಬೇಕು. ಮಾಡಿದ್ದೀವಿ ಅನ್ನೋದೊಂದು ರೆಫರೆನ್ಸ್ ಇದ್ದರೆ ಮುಂದೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದೇ ನಮ್ಮ ಭರಮರಾಜ್ ಅವ್ರದ್ದು ಮಾತು. ಹೌದೌದು. ಏನು ಗೊತ್ತಾ, ಸಿಕ್ಕಿದ ಚಾನ್ಸ್ನ ಜಮಾಯಿಸ್ಬೇಕಲ್ಲ ಅಷ್ಟೇ, ಬಿಡಬಾರ್ದು. ಸರಿಯೋ ತಪ್ಪು ನುಗ್ತಾ ಇರ್ಬೇಕಷ್ಟೇ. ಅಷ್ಟೇ, ಸಿಕ್ಕಿದ ಚಾನ್ಸ್ನ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಇಲ್ಲೊಂದು ವ್ಯೂ ತೋರಿಸ್ತೀನಿ ಬಾ ನಿಂಗೆ. ನಾನು ರೀಸೆಂಟಾಗಿ ಏನು ವ್ಯೂ ಹೋಯ್ದವ. ಸೊ ರೀಸೆಂಟಾಗಿ ನಾನು ನನಗಿವಾಗ ಏಜ್ ಬಂದ್ಬಿಟ್ಟು 21 ಇವಾಗ ನಡೀತಾ ಇದೆ. ಸರಿ ಕೊಡು. ನನಗೆ ಇವಾಗ ಏಜ್ ಬಂದ್ಬಿಟ್ಟು 21. ಬಟ್ ನಾನು ಈ ಸ್ಕಿಲ್ಸ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 10th ಕಂಪ್ಲೀಟ್ ಆದಮೇಲೆ. ನನಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಟ್ರೋಲ್ ಪೇಜಲ್ಲಿ ಬಂದೆ ಸೋಷಿಯಲ್ ಮೀಡ್ಯಾದಲ್ಲಿ. ಟ್ರೋಲ್ ಪೇಜಿಂದ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಕೈನ್ ಮಾಸ್ಟರಲ್ಲಿ. ಸೊ ಅವತ್ತಿಂದ ಇವತ್ತು ಪ್ರೆಸೆಂಟ್ಗೆ ನಾನು ಪ್ರೀಮಿಯರ್ ಪ್ರೋ ಕೂಡ ಎಡಿಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಅಂದರೆ ಅಲ್ಲಿಂದ ನಾನು ಸ್ಕಿಲ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಆಗಿರೋದು. ಬಟ್ ನಾನು ಇದರಲ್ಲಿ ಅರ್ನ್ ಮಾಡಿದ್ದೀನಿ, ಇದರಲ್ಲಿ ಲಾಭ ಇದೆ ಅನ್ನೋದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನೀವು ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಭರಮರಾಜ್ ಅವರು ವ್ಲಾಗ್ನ ಎಡಿಟ್ ಮಾಡ್ತಿದ್ದಾರೆ, ವಾಯ್ಸ್ ಓವರ್ ಕೊಟ್ಟು. ನಾನು ಲಾಗ್ ಡೇ ಲಾಗು, ಮಿನಿ ಲಾಗ್. ಸೊ ಈ ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ. ನಾನು ಇವಾಗ ಎಂಡ್ ಮಾಡಬೇಕು, ಯಾಕೆಂದರೆ ನನ್ನ ವಾಯ್ಸ್ ಅದರಲ್ಲಿ ಕೇಳಿಸುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ ಅವರು. ಸೊ ನಾನು ಈ ಕಂಟೆಂಟ್ ಕ್ರಿಯೇಷನಿಗೆ ಬಂದ್ಬಿಟ್ಟು ನಿಯರ್ಲಿ 1 ವರ್ಷ ಆಗ್ತಾ ಬಂತು. ಬಟ್ ಅದಕ್ಕಿಂತ ಮುಂಚೆ 4 ವರ್ಷ ನಾನು ಸ್ಕಿಲ್ಸ್ನ ಕಲಿಯೋಕ್ಕೆ ಅಂತಲೇ ಟೈಮ್ ಕೊಟ್ಟಿದ್ದೆ. ಬಟ್ ಒಂದು ಟೈಮಲ್ಲಿ ನನ್ನ ಹತ್ರ ಮೈಕೇ ಇರಲಿಲ್ಲ. ಇವತ್ತು ಮೈಕ್ ಇದೆ. ಒಂದು ಟೈಮಲ್ಲಿ ನನ್ನ ಹತ್ರ ಎಡಿಟಿಂಗ್ಗೆ ಕರೆಕ್ಟಾಗಿರೋ ಚೆನ್ನಾಗಿರೋ ಡಿವೈಸ್ ಇರಲಿಲ್ಲ. ಇವತ್ತು ಆ ಡಿವೈಸ್ ಇದೆ. ಚೆನ್ನಾಗಿಲ್ಲದೆ ಇರೋ ಫೋನ್ ಇತ್ತು. ಆ ಫೋನಲ್ಲಿ ನಾನು ಕ್ರಿಯೇಷನ್ ವಿಡಿಯೋಸ್ ಎಡಿಟ್ ಮಾಡಿಬಿಟ್ಟು ಹಾಕ್ತಿದ್ದೆ. ಬಟ್ ಇವತ್ತು ಅದಕ್ಕಿಂತ ಚೆನ್ನಾಗಿರೋ ಫೋನ್ ನನ್ನ ಹತ್ರ ಇದೆ. ಇದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಐತೆ, ಅದು ನಿಮ್ಮ ಸಪೋರ್ಟಿಂದ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತಾ ಹೋದರೆ ಇನ್ನೂ ದೊಡ್ಡದಾಗಿ ಏನೋ ಮಾಡ್ಬೋದು. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಮಾಡಿ. ಅಂದರೆ ಬಸ್ ನಂಬರ್ ಗೊತ್ತಿದ್ರೂ ಕಂಡಕ್ಟರ್ ಹತ್ರ ಹೋಗಿ ಕೇಳೋದೇ ರಿಯಾಲಿಟಿ ಅಲ್ವಾ ಸೌಕರ? ಬಸ್ ನಂಬರ್ ಗೊತ್ತಿದ್ರೂ ಅದು ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಒಂದು ಸರಿ ಕಂಡಕ್ಟರ್ನ ಹೋಗಿ ಕೇಳಬೇಕು. ಅದೇ ರಿಯಾಲಿಟಿ ಈ ಬೆಂಗಳೂರಲ್ಲಿ, ಈ BMTC ಬಸ್ ಸ್ಟ್ಯಾಂಡಲ್ಲಿ. ಅಮೃತಹಳ್ಳಿ ಬಸ್ ಯಾವ ಕಡೆ ಬರ್ತಾರೆ? ಕೇಳಿ ಅಮೃತಹಳ್ಳಿ ಯಾವ ಕಡೆ ಹೋಗುತ್ತೆ? ಅಮೃತಹಳ್ಳಿ ನೀವೇ ವಿಡಿಯೋ ಎಲ್ಲ ಮಾಡಕ್ಕೆ ಹೋಗ್ಬೇಡ, ಇಂಥ ವಿಡಿಯೋ ಮಾಡ್ತಾರೆ. ರಿಯಾಲಿಟಿ ಬ್ರೋ. ಏನಂತ ಹೇಳ ನಂಬರ್ 286 ಜಕ್ಕೂರು. ಫೈನಲಿ ಸ್ಟ್ಯಾಂಡ್ ಸಿಗ್ತದೆ ಸರ್ ಫ್ಯಾಮಿಲಿದು ಜಕ್ಕೂರ್ ಅಂತ. ನನಗೆ ನಮ್ಮ ಭರಮರಾಜನ್ ನೋಡಿ ಸಿಕ್ಕಾಪಟ್ಟೆ ನಗು ಬರ್ತೈತೆ. ಇವತ್ತೇನೋ ಹೋಗಿ
ನಾಳೆ ಲ್ಯಾಮಿನೇಷನ್ 284 ಹಾಯ್ ಗಾಯ್ಸ್ ಗೊತ್ತು? ಚೆನ್ನಾಗಿದೆ ಅಂತ ಭಾವಿಸ್ತಿದ್ದೀನಿ. ಇವನೇ ನಮ್ಮ ಬರಮರಾಜು ಇವತ್ತು ಹೋಗ್ಬೇಕಂತೆ, ಇವತ್ತು ಹೋಗಿ ನಾಳೆ ಲ್ಯಾಮಿನೇಷನ್ ಮಾಡ್ತಾನೆ. ಅದು ಏನಿಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದಲ್ಲ ಮಾರ್ಕ್ಸ್ ಕಾರ್ಡ್ ಲ್ಯಾಮಿನೇಷನ್ ಮಾಡಿಸ್ಬೇಕಾಯ್ತು ಗಾಯ್ಸ್, ಅದು ನಂಗೆ ನಾನು ಇವ್ನು ತಪ್ಪು ನಾನು ಇಲ್ಲ ಆಕ್ಚುಲಿ ಏನಂದ್ರೆ ರಿಯಾಲಿಟಿ ಇದು ಯಾವ್ದು ನಾಳೆ ಹೋಗಿ ಪ್ರಮಾಣ ಮಾಡೋ ಅಂತ ವಿಡಿಯೋ ನೋಡೋದು 284 ಪ್ರಮಾಣ ವಚನ 284 ಅದ ಇದು ನೋಡಿ ಇದನ್ನ ನೋಡೋದು ನಾನು 284 ಅಲ್ಲ ಅಲ್ಲೇ 284 ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅನ್ನೋದು ಬಿಟ್ಟು ನಾಳೆ ಹೋಗಿ ಲ್ಯಾಮಿನೇಷನ್ ಮಾಡ್ತಾನಂತೆ. ದಿಸ್ ಈಸ್ ನಾನು ರಿಯಾಲಿಟಿ. ಲ್ಯಾಮಿನೇಷನ್ ಹೇಳಿದೆ ಗಾಯ್ಸ್ ಇವತ್ತು ತಪ್ಪು ತಿಳ್ಕೊಂಡವ್ನೆ. ಮಾರ್ಕ್ಸ್ ಕಾಡಲ್ಲ, ಅದನ್ನ ರಿಪೀಟ್ ಆಗಿ ಚೇಂಜಸ್ ಮಾಡ್ತಾ ಇದ್ದೀನಿ. ಅದು ಪ್ರಮಾಣ ಮಾರ್ಕ್ಸ್ ಕಾರ್ಡು ಕೇಳ್ತಾ ಇದ್ದೀನಿ. ಡಿಗ್ರಿ ಸೆಮಿನ ಮಾರ್ಕ್ಸ್ ಕಾರ್ಡ್ ಅವನು ಲ್ಯಾಮಿನೇಷನ್ ಮಾಡ್ತಿಲ್ಲ, ಲ್ಯಾಮಿನೇಷನ್ ಮಾಡಿಸ್ಬೇಕಂತ ಇವಾಗ ಪದೇ ಹೇಳ್ತಾ ಇದ್ದೀನಿ. ಮಿಸ್ಟೇಕ್ ಆಗಿರೋದನ್ನ ಕರೆಕ್ಷನ್ ಮಾಡ್ತಾ ಇದ್ದಾನೆ. ಅಲ್ಲಿ ಅಮೃತ ಹಳ್ಳಿ, ಅದು ಅಮೃತ ಹಳ್ಳಿ ಅಂತೆ. ಅಣ್ಣ ಫುಲ್ಲು ಟಾಪಲ್ಲಿದ್ದಾನೆ ಈಗ. ಫೈನಲಿ ಬಸ್ ಸಿಕ್ತು. ನಮ್ಮ ಅಣ್ಣ ಅಚೀವ್ ಮಾಡ್ದ ಒಂದು. ಏನು ಅಚೀವ್ ಮಾಡಿದೆ ಅಣ್ಣ? ಬಸ್ ಹುಡುಕ್ದೆ ಅಲ್ಲ? ಹಾಂ, ನಮ್ಮ ಅಣ್ಣ ಮಾಡಿರೋ ಅಚೀವ್ಮೆಂಟ್ ಏನಂದರೆ ಬಸ್ ಹುಡುಕಿದ್ದಾನೆ. ಅದೇ ಅಚೀವ್ಮೆಂಟ್, ಈಗ ದೊಡ್ಡ ಅಚೀವ್ಮೆಂಟ್. ಫೈನಲಿ ಲೊಕೇಶನಿಗೆ ಬಂದಿದ್ದಾಯ್ತು. ಇವಾಗ ಫಸ್ಟ್ ವೀಡಿಯೋ ಪ್ರಮೋಷನ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ಹೆಂಗೆ ಮಾಡ್ತೀವಿ ಅಂತ ನೀವು ನೋಡಿ. ಇದು ಪ್ರಮೋಷನ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದು ಪ್ರಮೋಷನ್ ವೀಡಿಯೋ ಮಾಡ್ತಾ ಇದ್ದೀವಿ, ಒಂದು ಟೆಕ್ನೋ ಕಂಪ್ನಿ ಅದು. ಸೊ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. 5 ಅಂಗಡಿ ಪ್ರಮೋಷನ್ ಮಾಡಿಕೊಡ್ಬೇಕು ಅವರು. ಲೊಕೇಶನ್ ಎಲ್ಲ ನಾನು ಶೇರ್ ಮಾಡಿರ್ತೀನಿ, ಮಾಡೋಕ್ಕಾಗುತ್ತಾ ಬ್ರೋ? ನನಗೆ ಮಾಡೋಕ್ಕಾಗುತ್ತೆ, ಬಟ್ ಆ ಲೊಕೇಶನ್ ನನಗೆ ಗೊತ್ತಿಲ್ಲ. ಲೊಕೇಶನ್ ನೀವು ಹೇಳಿದ್ರೆ, ನೀವು ನನ್ನ ಜೊತೆಗಿದ್ರೆ 5 ಪ್ರಮೋಷನ್ ವೀಡಿಯೋನ ನಾನು ಇವತ್ತು ಕಂಪ್ಲೀಟ್ ಮಾಡ್ತೀನಿ. ನೋಡೋಣ ಬನ್ನಿ. ಒಂದೇ ದಿನದಲ್ಲಿ ಮಾಡ್ತೀನಿ. ಬಟ್ ನಾನು ಇರ್ಬೇಕು ನಿಮ್ಮ ಜೊತೆ. ಓಕೆ, ಹೌದು. ಓಕೆ, ಮಾಡೋಕ್ಕಾಗುತ್ತಾ? ಆಗುತ್ತೆ. ಸ್ಕ್ರಿಪ್ಟ್ನ ಹೇಳ್ದಂಗೆ ಮಾಡಬೇಕಾ? ಓಕೆ ಮಾಡ್ತೀನಿ. ಓಕೆ ಆಯ್ತು. ಹಾಂ, ಓಕೆ. ನಮ್ಮ ಬರಮರಾಜ್ ಅವರು ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದೇನಂದರೆ ಒಂದೇ ದಿನದಲ್ಲಿ 5 ಪ್ರಮೋಷನ್ ವೀಡಿಯೋನ ಕಂಪ್ಲೀಟ್ ಮಾಡಬೇಕು. ಸೊ ಇವಾಗ ಪ್ರಮೋಷನ್ ವೀಡಿಯೋನ ಮಾಡೋಕ್ಕೆ ಹೋಗೋಣ ಬನ್ನಿ. ನೈಸ್ ಟು ಮೀಟ್ ಯು. ಫೈನಲಿ ಒಂದು ಪ್ರಮೋಷನ್ ವೀಡಿಯೋ ಅಂತೂ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೆಕ್ಸ್ಟ್ ಇನ್ನು ಎಷ್ಟಿದೆ ಸೌಕರ? ಇನ್ನು 4 ಪ್ರಮೋಷನ್ ವೀಡಿಯೋ ಮಾಡಬೇಕು. 4 ವೀಡಿಯೋನ ಹೆಂಗೆ ಮಾಡ್ತೀವಿ ಅಂತ ಇವತ್ತು ನೋಡೋಣ. ಇವಾಗ ಒಂದು ಮುಗಿಸ್ಕೊಂಡು ಬಂದಿದ್ದೀವಿ. ಇದು ಒಂಥರ ಟಾಸ್ಕ್ ನಮಗೆ. ಒಂದೇ ದಿನದಲ್ಲಿ 5 ಪ್ರಮೋಷನ್ ವೀಡಿಯೋನ ಹೆಂಗೆ ಮುಗಿಸ್ತೀವಿ ಅನ್ನೋದೇ. ಇದೇ ಒಂದು ಟಾಸ್ಕ್ನ ಎಷ್ಟು ಬೇಗ ಎಷ್ಟು ಆಗುತ್ತೋ ಅಷ್ಟು ಬೇಗ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಟಾಸ್ಕ್ನ ಹೆಂಗೆ ಮಾಡ್ತೀವಿ ಅಂತ ನೋಡೋಕ್ಕೆ ನೀವು ರೆಡಿಯಾಗಿರಿ, ಬನ್ನಿ. ಸೆಕೆಂಡ್ ಪ್ರಮೋಷನ್ ವೀಡಿಯೋಗೆ ಸೆಕೆಂಡ್ ಲೊಕೇಶನಿಗೆ ಬಂದಿದ್ದೀವಿ. ಸೊ ಹಿಂದೆ ಕಾಣಿಸ್ತಿರೋ ಶಾಪಲ್ಲಿ ಇವಾಗ ಸೆಕೆಂಡ್ ವೀಡಿಯೋ ಮಾಡಬೇಕು. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ 3ನೇ ವೀಡಿಯೋ ಎಲ್ಲಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಫೈನಲಿ ಈ ಟಾಸ್ಕಲ್ಲಿ ಸೆಕೆಂಡ್ ವೀಡಿಯೋ ಶೂಟ್ ಅಂತೂ ಮುಗೀತು, ಅಂದರೆ ಪ್ರಮೋಷನ್ ಅಂತೂ ಮುಗೀತು. ಸೊ ಇವಾಗ 3rd ವೀಡಿಯೋ ಮಾಡಬೇಕು. ಸೊ ಇವಾಗ ಎಲ್ಲಿಗೆ ಹೋಗ್ತೀವಿ ಅಂದರೆ ಮಾರತಹಳ್ಳಿ ಹೋಗಬೇಕು. ಸೊ ಮಾರತಹಳ್ಳಿ ಹೋಗೋಕ್ಕೆ ನಾವು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಮಾರತಹಳ್ಳಿ ಹೋಗೋಣ. ಫೈನಲಿ ನಾವಿವಾಗಿರೋದು ಮೆಜೆಸ್ಟಿಕಲ್ಲಿ ಬಂದಿದ್ದೀವಿ. ಸೊ ಇಲ್ಲಿಂದ ಇವಾಗ ನಾವು ಹೋಗ್ತಾ ಇರೋದು ವರ್ತೂರ್ಗೆ ಹೋಗ್ತೀವಿ. ಸೊ ವರ್ತೂರ್ಗೆ ಹೋಗಿ ಅಲ್ಲಿ ಒಂದು ವೀಡಿಯೋನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬರಬೇಕಾಗಿರೋದು ಮಾರತಹಳ್ಳಿ. ಸೊ ಮಾರತಹಳ್ಳಿಲಿ ಮುಗಿಸ್ಕೊಂಡು ಬರಬೇಕು, ಮೆಜೆಸ್ಟಿಕ್ಕಿಗೆ ಬರಬೇಕು. ಸೊ ನೋಡೋಣ. ಫೈನಲಿ ನಾವು ಮೂರನೇ ಲೊಕೇಶನಿಗೆ ಬಂದಿದ್ದೀವಿ. 3ನೇ ಲೊಕೇಶನಲ್ಲಿ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ 4ನೇ ಲೊಕೇಶನ್ನು ವರ್ತೂರಲ್ಲಿದೆ. ಸೊ ಇವತ್ತು ಒಂದೇ ದಿನದಲ್ಲಿ ಈ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಹರಸಾಹಸ ಮಾಡ್ತಾಯಿದ್ದೀವಿ ಅಂದರೆ, ಊಟ ಮಾಡಿಲ್ಲ 2 ಗಂಟೆಗೇನೋ 3 ಗಂಟೆ ಊಟ ಮಾಡಿದ್ದೀವಿ. ಬಟ್ ಲೇಟಾಗಿ ಮಾಡಿದ್ದೀವಿ, ಟೈಮ್ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಮಾಡಿದ್ದೀವಿ ಬಟ್ ಲೇಟಾಗಿ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಮುಗಿಸ್ಕೊಂಡು ವರ್ತೂರ್ಗೆ ಹೋಗಬೇಕು. ವರ್ತೂರು ಆದಮೇಲೆ ಮೆಜೆಸ್ಟಿಕಲ್ಲೇ ಐತೆ. ಸೊ ನೆಕ್ಸ್ಟ್ ವೀಡಿಯೋಗೆ ಹೋಗೋಣ ಬನ್ನಿ. 3ನೇದು ಸ್ಪಾಟ್ಗೆ ಬಂದಿದ್ದೀವಿ. ಸೊ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಅವ್ರ ಜೊತೆಗೆ ಬಟ್ಟೆ ಹಾಕ್ಕೊಂಡು ವೀಡಿಯೋ ಮಾಡಿ ಹೋಗೋಣ ಬನ್ನಿ. ಚೇಂಜ್ ಮಾಡ್ಬೇಕು. ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಇದು. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ವೀಡಿಯೋ ಮಾಡೋಣ ಬನ್ನಿ. ಫೈನಲಿ 3ನೇ ಲೊಕೇಶನಲ್ಲಿ 3ನೇ ವೀಡಿಯೋ ಕಂಪ್ಲೀಟ್ ಮಾಡಿದ್ದಾಯಿತು. ಇವಾಗ 4ನೇ ಲೊಕೇಶನ್ಗೆ ಹೋಗಬೇಕು. ಇವತ್ತಿನ ಟಾಸ್ಕ್ನ ಆದಷ್ಟು ಇವತ್ತೇ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವತ್ತು ಕಂಪ್ಲೀಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ.
ಸೊ ನೋಡೋಣ. ಇವಾಗ ಹೋಗ್ತಾ ಇರೋದು 4th ಪ್ಲೇಸ್ಗೆ, 4th ಲೊಕೇಶನ್ಗೆ. ಪೇಪರ್ ಐತೆ ನೋಡಿ ಪರಮರಾಜನ ಕೈಯಲ್ಲಿ. ಈ ಪೇಪರ್ ಇಟ್ಕೊಳ್ಳೋಷ್ಟು ಟೈಮ್ ಇಲ್ವಂತೆ, ಅರ್ಜೆಂಟಾಗಿ ಹೋಗ್ಬೇಕಂತೆ. ಇವತ್ತೇ ಇದನ್ನ ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೇಕಂತೆ. ಇಷ್ಟೊಂದು ಡೆಡಿಕೇಶನ್ನು ಕಾಲೇಜಲ್ಲಿ LLB ಓದ್ತಿದ್ದಾನೆ. ಕಾಲೇಜಲ್ಲಿ ಕೊಟ್ಟಿದ್ರೆ LLB ಕಂಪ್ಲೀಟ್ ಮಾಡ್ಕೊಂತಿದ್ದ. ನಮ್ದು ಡಿಗ್ರಿಯಲ್ಲಿ ಎಲ್ಲಾನು ಕ್ಲಿಯರ್ ಆಗಿ ಐತೆ. ಥರ್ಡ್ ಸೆಮ್ಮಲ್ಲಿ ಒಂದೇ ಬ್ಯಾಕ್ ಇರೋದು, ಅದು ಯಾವುದೋ ರೀಸನ್ಗೋಸ್ಕರ ಆಗಿರೋದು. ಸೊ ಅದನ್ನ ಆಲ್ದಷ್ಟು ಬೇಗ ನೆಕ್ಸ್ಟ್ ಸೆಮ್ಮಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ. ಹೋಗ್ತಾ ಇರೋದು 4th ಪ್ಲೇಸ್ಗೆ, ಅಂದರೆ 4th ಲೊಕೇಶನ್ಗೆ. ನಮ್ಮ ಭರಮರಾಜ್ ಅವ್ರು ರೆಡಿ ಆಗಿದ್ದಾರೆ. AC ಬಸ್ ಅದು, ನಮ್ಮ ಪಾಸ್ ನಡೀತಿದ್ದೇನೆ. AC ಬಸ್ಸಿಗೆ ಹೋಗ್ಬಿಟ್ಟು ಮುಂದೆ ನೋಡ ಸಿಟಿಜನ್ಶಿಪ್ ಇದ್ದಾರೆ. AC ವರ್ತೂರ್ ಬಸ್ ಬಂತು. AC ಬಸ್ಗೆ ಹೋಗಿ ಪಾಸ್ ನಡೀತಾ ಅಂತ ಹೋಗ್ತಿದ್ದಾನೆ ನಮ್ಮ ಅಣ್ಣ. ಬಸ್ಸಿಗೆ ನಡೆಯಲ್ಲ ಅಣ್ಣ ಅದು. ಫೈನಲಿ ಟೈಮ್ ಬಂದ್ಬಿಟ್ಟು 6 ಗಂಟೆ ಮೇಲಾಯಿತು. ಈ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ 4ನೇ ಲೊಕೇಶನ್ ಇದು, 4ನೇ ವಿಡಿಯೋ ನೀನು ಕೊಟ್ಟೆ. ಇಲ್ಲ ಇತ್ತು ಅಮ್ಮಾಯ್ತು. ಇದು 4ನೇ ಲೊಕೇಶನ್ನು. ಇದನ್ನು ಮುಗಿಸೋ ಅಷ್ಟರಲ್ಲಿ 6 ಗಂಟೆ ಆಯಿತು. ಇನ್ನೂ ಒಂದು ಮೆಜೆಸ್ಟಿಕಲ್ಲಿ ಐತೆ. ಇವಾಗ ಹೋಗ್ತಾ ಇರೋದೇ ಮೆಜೆಸ್ಟಿಕ್ಗೆ. ಅಲ್ಲೋಗಿ ಅದನ್ನೊಂದು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಬಿಗ್ ಸರ್ಪ್ರೈಸ್ ಆಗಿರೋ ಒಂದು ವೀಡಿಯೋ ತೋರಿಸ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ನೋಡೋಣ ಏನಂತ. ಮೈಕ್ನ ಯೂಸ್ ಮಾಡಿದ್ದೀವಿ, ಚಾರ್ಜ್ ಖಾಲಿ ಆಗೋಗ್ತೈತೆ. ಸೊ ನಮ್ಮ ಅಣ್ಣ ಚಾರ್ಜರ್ ಕೊಟ್ಟ, ಚಾರ್ಜರ್ ತಗೊಂಡು ಚಾರ್ಜ್ ಹಾಕಿದ್ದೀನಿ. ಹೌದಪ್ಪ, ನಾ ಚಾರ್ಜರ್ ಕೊಟ್ಟಿದ್ದೀನಿ, ಬಟ್ ನನ್ನ ಫೋನ್ ಚಾರ್ಜ್ ಇಲ್ಲ. ನಾನೇನು ಮಾಡ್ಬೇಕು ಹೇಳ? ನೀ ಏನು ಮಾಡೋಕ್ಕೆ ಹೋಗಬೇಡ, ನನ್ನ ಮೈಕ್ ಚಾರ್ಜ್ ಆಗಲಿ ಅಷ್ಟೇ. ಇವಾಗ ಇಂಪಾರ್ಟೆಂಟ್ ಅದು, ಇವಾಗ ಇಂಪಾರ್ಟೆಂಟ್. ನೀವೇನ್ರಿ ಐಫೋನ್ ಯೂಸರ್ಸ್ ಎಲ್ಲ ಚಾಟ್ ಗೀಟೆಲ್ಲ ಓಪನ್ ಮಾಡಿ. ನೀವು ತೊಗೊಂಬಂದಿದ್ದಾರೆ ಸರ್ ನೋಡ್ರಿ. ಇದರಲ್ಲಿ ನಾವು ಎಷ್ಟು ಟ್ರೈ ಮಾಡಿದ್ರು ಲಾಸ್ಟಿಗೆ ಇನ್ನೂ ಒಂದು ಮಾತ್ರ ಹೊಡೀತು ಒಂದು ಲೊಕೇಶನಲ್ಲಿ, ಅಂದರೆ ಮೆಜೆಸ್ಟಿಕಲ್ಲಿ ಲಾಸ್ಟ್ ಮಾಡ್ಕೊಂಡಿದ್ವಿ. ಅಲ್ಲೇ ಲಾಸ್ಟ್ ಅದೊಂದು ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಿಲ್ಲ. ಯಾಕೆ ಅಂದರೆ ಆ ಶಾಪವನು ಲೇಟ್ ಆಯಿತು ಅಂತ ಶಾಪ್ನೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಂತೆ. ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ಇವಾಗಂತೂ ನಮ್ಮ ಕೈಲಿ ಆದಷ್ಟು ಮಾಡಿದ್ವಿ. ಇವತ್ತಿನ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ವಿ. ಬಟ್ ಒಂದು ಮಾತ್ರ ಉಳ್ಕೊಂತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮು ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಲ್ರೆಡಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಇವಾಗ 8:30 ಮೇಲೆ ಆಗೋಯ್ತು. ಇವಾಗ ನಾವು ಹೋಗೋಕ್ಕೂ ಬಸ್ಸು ಎಲ್ಲ ಸಿಗಲ್ಲ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಟೈಮ್